ಹಲೋ ಸಾಧಕರೇ, ವೆಲ್ಕಮ್ ಟು ರಘು GK 2026 ಚಾನಲ್ಗೆ ಮತ್ತೆ ನಿಮಗೆಲ್ಲ ಸ್ವಾಗತ. ಏನಪ್ಪ ಇವತ್ತು ಮತ್ತೆ ಸ್ಪೆಷಲ್ ಅಪ್ಪ ಅಂತಂದರೆ ಏನ್ರಿ ಎಷ್ಟೊಂದು ಹುದ್ದೆಗಳು ಕಾಲ್ಫಾರ್ಮ್ ಮಾಡ್ತಾ ಇದ್ದಾರೆ. ಯಾರ್ಯಾರು ಓದಿ ಬಹಳಷ್ಟು ದಿನದಿಂದ ಸರ್ಕಾರಿ ಹುದ್ದೆಯನ್ನು ಪಡೀಬೇಕಂತೇಳಿ ಭಾಳಷ್ಟು ಕನಸು ಕಾಣ್ತಾ ಇದ್ದೀರಲ್ಲ, ಅವರಿಗೆ ಮತ್ತೆ ಒಂದು ಸುವರ್ಣವಾಗಿರ್ತಕ್ಕಂಥ ಅವಕಾಶವನ್ನು ಇವಾಗ ನೀಡಿದ್ದಾರೆ. ನೋಡ್ರಿ, ಇವತ್ತು ನಾವು ಯಾವ ಪೋಸ್ಟ್ ಬಗ್ಗೆ ನಾವು ಮಾತಾಡ್ತಾ ಇದೀವಪ್ಪ ಅಂತಂತಂದರೆ ನೋಡ್ರಿ, ಭೂಮಾಪನ, ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ಇಲಾಖೆಯಲ್ಲಿ KK ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದದವರಿಗೆ ಗ್ರೂಪ್ C ಹುದ್ದೆಗಳನ್ನು ಕಾಲ್ಫಾರ್ಮ್ ಮಾಡಿದ್ದಾರೆ. ಭೂಮಾಪಕ ಹುದ್ದೆಯನ್ನು ಕಾಲ್ಫಾರ್ಮ್ ಮಾಡಿದ್ದಾರೆ. ಅದರ ಕುರಿತಾಗಿ ಇವತ್ತು ಪೂರ್ತಿ ಡಿಟೇಲ್ ಆದ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಎಷ್ಟು ಕಾಲ್ಫಾರ್ಮ್ ಮಾಡಿದ್ದಾರೆ, ಯಾವಾಗ ಅರ್ಜಿ ಸಲ್ಲಿಕೆ ಪ್ರಾರಂಭವಾಗುತ್ತೆ, ಮತ್ತಪ್ಪ ಅಂತಂತಂದರೆ ಅದರ ಫೀಸ್ ಏನಿದೆ, ಅದಕ್ಕೆ ಕ್ವಾಲಿಫಿಕೇಷನ್ ಏನಿದೆ, ಮತ್ತಪ್ಪ ಅಂತಂತಂದರೆ ಸ್ಟಡಿ ಮೆಟೀರಿಯಲ್ ಏನಿದೆ, ಪೇಪರ್ ಎಷ್ಟಿರುತ್ತೆ, ಎಷ್ಟು ಅವರ್ದು ಇರುತ್ತೆ, ಅದ್ರ ಬಗ್ಗೆ ಪೂರ್ತಿಯಾಗಿ ಇವತ್ತು ನಾವು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಸರಿನಾ? ಸ್ಟಾರ್ಟ್ ಮಾಡೋಣ. ನೋಡ್ರಿ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಈ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. KEA ಇಂದ ಏನು ಹೇಳಿ, ಮೇನ್ KEA ಇದಕ್ಕೊಂದು ದೊಡ್ಡ ಸೆಲ್ಯೂಟ್ ಹೊಡಿಬೇಕು. ಯಾಕಪ್ಪ ಅಂತಂದರೆ ಒಳ್ಳೆ ಪೋಸ್ಟ್ಗಳ ನೇಮಕಾತಿಗೆ ಒಂದು ಬೆನ್ನೆಲುಬಾಗಿ ನಿಂತ್ಕೊಂಡೈತಿದು. ಯಾಕಪ್ಪ ಅಂತಂದರೆ ಈ ನೋ ಕರಪ್ಷನ್. ಯಾಕಪ್ಪ ಅಂತಂದರೆ ಬಹಳಷ್ಟು ಬಡ ಜನರುಗಳು ಯಾರ್ಯಾರು ಡೇ ಆ್ಯಂಡ್ ನೈಟ್ ಕುತ್ಕೊಂಡು ಓದ್ತಿರಲ್ಲ, ಅವರಿಗೆ ಒಂದು ಸುವರ್ಣವಾಗಿರ್ತಕ್ಕಂಥ ಅವಕಾಶ ಇದೆ. ಇದು 11/7/2026 ಅಂತಂತಂದರೆ ಆರ್ಡರ್ ಆಗಿದೆ. ಅದ್ರ ಬಗ್ಗೆ ನಾವು ನೋಡೋಣ. ಇವಾಗ ಅಧಿಸೂಚನೆ ಏನೇನು ಹೊಡಿಸಿದಾರಪ್ಪ ಅಂತಂತಂದರೆ ನೋಡ್ರಿ, ಭರ್ತಿ ಮಾಡಲು ಪ್ರಸ್ತಾವನೆ ಸಲ್ಲಿಸಲಾದ ಹುದ್ದೆಗಳು ಎಷ್ಟಿದ್ದಾವೆ? ಭೂಮಾಪಕರು ಟೋಟಲ್ ಆಗಿ 90 ಹುದ್ದೆಗಳಿದ್ದಾವೆ. HK ಭಾಗದವರಿಗೆ ಎಷ್ಟು? 90 ಹುದ್ದೆಗಳು HK ಭಾಗದವರಿಗೆ. ಇವ್ರ ವೇತನ ಶ್ರೇಣಿ ಏನಿರುತ್ತೆ? 37,500 ರೂಪಾಯಪ್ಪ ಅಂತಂದರೆ ವೇತನ ಶ್ರೇಣಿ ಇವ್ರದ್ದು ಇರುತ್ತೆ. ಟೋಟಲ್ ಆಗಿ ಅರೌಂಡ್ ಆಗಿ ಇವರಿಗೆ 40,000 ಪ್ಲಸ್ ಇವರಿಗೆ ಕೈಗೆ ಸ್ಯಾಲ್ರಿಯನ್ನು ಸಿಗ್ತದೆ. ನೋಡ್ರಿ, ಹುದ್ದೆವಾರು ಮತ್ತು ಪ್ರವರ್ಗವಾರು ವಿವರವಾಗಿರ್ತಕ್ಕಂತಹ ಮಾಹಿತಿಯನ್ನು ಇಲ್ಲಿ ನೀಡಿದ್ದಾರೆ. ಭೂಮಾಪಕರು ಹುದ್ದೆಗೆ ಕ್ವಾಲಿಫಿಕೇಶನ್ ಏನಂತೇಳಿ ತಿಳ್ಕೊಳ್ಳೋಕ್ಕಿಂತ ಮುಂಚಿತವಾಗಿ ಇವಾಗ ನಾವು HK ಭಾಗದವ್ರಿಗೆ ನೋಡಿದ್ವಿ. ಈಗ ನಾವಪ್ಪ ಅಂತಂತಂದರೆ ನಾನ್ HK ಭಾಗದಲ್ಲಿ ಏನು ಪೋಸ್ಟ್ ಕರೆದಿದ್ದಾರೆ, ಎಷ್ಟಿದ್ದಾವೆ, ಅದ್ರ ಬಗ್ಗೆ ನಾವು ಇವಾಗ ತಿಳಿದುಕೊಳ್ಳೋಣ. ನೋಡ್ರಿ, ನಾನ್ HK ಭಾಗದಲ್ಲಿ ಟೋಟಲ್ ಆಗಿ ಭೂಮಾಪಕರು ಏನು ಹೇಳಿ, ಭೂಮಾಪಕರು ಹುದ್ದೆಪ್ಪ ಅಂತಂತಂದರೆ ಭೂಮಾಪಕರು ಹುದ್ದೆ ಎಷ್ಟಿದ್ದಾವೆ ಟೋಟಲ್ ಆಗಿ? ಒಂದು ನಿಮಿಷ. ನೋಡ್ರಿ, ಭೂಮಾಪಕ ಹುದ್ದೆ ಎಷ್ಟಿದಾವೆ? 560, 560, 560 ನಾನ್ KK ಏನು 560 ಹುದ್ದೆಗಳು ಕಾಲ್ಫಾರ್ಮ್ ಮಾಡಿದ್ದಾರೆ ನಾನ್ KKದಲ್ಲಿ. ಇದಕ್ಕೆ ಶೈಕ್ಷಣಿಕ ವಿದ್ಯಾರ್ಹತೆ ಏನೇನು ಬೇಕಂತೇಳಿ HK ಮತ್ತು ನಾನ್ HKದವರಿಗೆ ಡಿಫ್ರೆನ್ಸ್ ಒಂದೇ. 371J ಸರ್ಟಿಫಿಕೇಟ್ ಯಾರಿರುತ್ತೆ ಅವರು KKದಲ್ಲಿ ಅಪ್ಲೈಯನ್ನು ಮಾಡ್ಬೋದು. ಅದೇ ರೀತಿ ನಾನ್ HKದವ್ರಿಗೂ ಅವ್ರಿಗೂ ಸೇಮ್, ಎಲ್ಲ ಪ್ಯಾಟರ್ನ್ ಕೂಡ ಸೇಮ್ ಇರುತ್ತೆ. ನೋಡ್ರಿ, ಭೂಮಾಪಕರು ಹುದ್ದೆ ಇದು ಭಾಳಷ್ಟು ಜನರ ಕನಸು ಕೂಡ ಆಗಿರ್ತದೆ. ಭಾಳಷ್ಟು ಯಾರ್ಯಾರು ಏನೇನು ಇವ್ರದ್ದು ಕ್ವಾಲಿಫಿಕೇಷನನ್ನು ನೋಡೋಣ ನಾವು. ಏನೇನಿದೆಪ್ಪ ಅಂತಂದರೆ, ಕಾನೂನಿನಡಿಯಲ್ಲಿ ಸ್ಥಾಪಿತವಾಗಿರ್ತಕ್ಕಂತಹ ವಿಶ್ವವಿದ್ಯಾನಿಲಯದಿಂದ ಇಂಜಿನಿಯರಿಂಗ್ನಲ್ಲಿ ಏನು ಹೇಳಿ, ಇಂಜಿನಿಯರಿಂಗ್ನಲ್ಲಿ ಅಥವಾ ತಂತ್ರಜ್ಞಾನದಲ್ಲಿ ಯಾವುದೇ ಒಂದು ಡಿಗ್ರಿಯನ್ನು ಹೊಂದಿರಬೇಕು ಅಂಥೇಳಿ ಕೊಟ್ಟಿದ್ದಾರೆ. ತಂತ್ರಜ್ಞಾನದಲ್ಲಿ AMIE ಪದವಿಯನ್ನು ಪಡೆದುಕೊಂಡಿರುವಂಥ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅಪ್ಲಿಕೇಶನನ್ನು ಹಾಕೋದಕ್ಕೆ ಅರ್ಹರಾಗಿದ್ದಾರೆ. ಅಥವಾ ಅದು ಏನಾದರೂ ನಿಮ್ಮ ಕ್ವಾಲಿಫಿಕೇಷನ್ ಇರಲಿಲ್ಲ ಅಂತ ತಿಳ್ಕೊಳ್ರಿ. ಆಮೇಲೆ ಕಾನೂನಿನಡಿಯಲ್ಲಿ ಸ್ಥಾಪಿತವಾಗಿರ್ತಕ್ಕಂತಹ ವಿಶ್ವವಿದ್ಯಾನಿಲಯದಿಂದ ಗಣಿತ ಅಥವಾ ಭೌತಶಾಸ್ತ್ರ ಅಥವಾ ಕಂಪ್ಯೂಟರ್ ಸೈನ್ಸ್ನಲ್ಲಿ ಅಥವಾ ಮಾಹಿತಿ ತಂತ್ರಜ್ಞಾನ ಅಥವಾ ಇನ್ಸ್ಟ್ರುಮೆಂಟೇಷನ್ ಅಥವಾ ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್ನಲ್ಲಿ ಅಥವಾ ಕೃಷಿ BSc ಪದವಿಯನ್ನು ಹೊಂದಿರುವಂಥ ಅಭ್ಯರ್ಥಿಗಳು ಕೂಡ ಅಪ್ಲೈಯನ್ನು ಮಾಡಬಹುದು. ಅಥವಾ ಇದು ಮಾಡಲಿಲ್ಲಪ್ಪ ಅಂತಂತಂದರೆ AICTE ಮಾನ್ಯತೆ ಪಡೆದಿರ್ತಕ್ಕಂಥ ಅಧಿಕೃತ ಸಂಸ್ಥೆಗಳಿಂದ ಇಂಜಿನಿಯರಿಂಗ್ ತಂತ್ರಜ್ಞಾನದ ಯಾವುದೇ ಭಾಗದಲ್ಲಿ ಡಿಪ್ಲೊಮಾವನ್ನು ಪಡೆದಿರ್ತಕ್ಕಂಥವರು ಕೂಡ ಅಪ್ಲಿಕೇಶನನ್ನು ಹಾಕ್ಬೋದು. ನೋಡ್ರಿ, ಯಾರ್ಯಾರು ಇಂಜಿನಿಯರಿಂಗ್ ಮಾಡಿರಬೇಕು, BE ಯಾರು ಮಾಡಿದಾರಲ್ಲ, ಅದರಲ್ಲಿ ತಂತ್ರಜ್ಞಾನದಲ್ಲಿ ಯಾವುದೇ ಏನು ಇದರಲ್ಲಿ
ತಂತ್ರಜ್ಞಾನದಲ್ಲಿ ಯಾವುದೇ ಪದವಿಯನ್ನು ಪಡೆದುಕೊಂಡಿರಬೇಕು, ಅಥವಾ ಇಂಜಿನಿಯರಿಂಗ್ನಲ್ಲಿ ತಂತ್ರಜ್ಞಾನದಲ್ಲಿ AMIA ಪದವಿಯನ್ನು ಹೊಂದಿರಬೇಕು ಅಂತೇಳಿ ಹೇಳಿದ್ದಾರೆ. ಅಥವಾ ಇಲ್ಲ ಕಾನೂನಿನಲ್ಲಿ ಸ್ಥಾಪಿಸಿರ್ತಕ್ಕಂಥ ವಿಶ್ವವಿದ್ಯಾಲಯದಿಂದ ಗಣಿತ, ಭೌತಶಾಸ್ತ್ರ, ಕಂಪ್ಯೂಟರ್ ಸೈನ್ಸು ಇದೆಲ್ಲ ಕೊಟ್ಟಿದ್ದಾರಲ್ಲ, ಇದೆಲ್ಲ ಕ್ವಾಲಿಫಿಕೇಷನನ್ನು ಹೊಂದಿದವರು ಅಪ್ಲಿಕೇಶನನ್ನು ಹಾಕೋದಕ್ಕೆ ಎಲಿಜಿಬಲ್ ಆಗಿದ್ದಾರೆ. ನೋಡ್ರಿ, ಕನಿಷ್ಠ ಇವ್ರದ್ದು ವಯೋಮಿತಿ ಹೆಂಗಿರಬೇಕು, ವಯೋಮಿತಿ ಏನಪ್ಪ ಅಂತಂತಂದರೆ ನೋಡ್ರಿ, ಕನಿಷ್ಠ ಇವ್ರದ್ದು ಅಪ್ಲಿಕೇಶನ್ ಹಾಕೋ ಡೇಟ್ಗಿಂತ ಮುಂಚಿತವಾಗಿ 18 ವರ್ಷ ಕಂಪ್ಲೀಟ್ ಆಗಿರಬೇಕು. 29/1/2026 ಆದೇಶಿಸಿರುವಂತೆ ಒಂದು ಬಾರಿಗೆ ಗರಿಷ್ಠ ಮಿತಿ 5 ವರ್ಷ ಹೆಚ್ಚಿಗಿದ್ದವರು, ಅಂದರೆ ಒಂದು ಸಾರಿ ಯಾವುದೇ ಒಂದು ಕನಿಷ್ಠ ವಯೋಮಿತಿಗಿಂತ 5 ವರ್ಷ ಹೆಚ್ಚಿಗಿರೋರಪ್ಪ ಅಂತಂದರೆ ಅಪ್ಲಿಕೇಶನನ್ನು ಹಾಕೋದಕ್ಕೆ ಎಲಿಜಿಬಲ್ ಇದ್ದಾರೆ. ನೋಡ್ರಿ, ಸಾಮಾನ್ಯ ಅಭ್ಯರ್ಥಿಗಳಿಗೆ ಎಷ್ಟಿದೆ? 40 ವರ್ಷ. ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ 43 ವರ್ಷಗಳು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 45 ವರ್ಷಗಳು. ಇವರಿಗೆ 40, ಇವರಿಗೆ 43, 45 ವರ್ಷ. ನೋಡ್ರಿ, ಒಳ್ಳೆ ಅವಕಾಶ ಇದೆ. ಭಾಳಷ್ಟು ದಿನದಿಂದ ಕೆಲವೊಬ್ರು ಏಜ್ ನಂದು ಹೋಗ್ಬಿಟ್ಟಿದೆ, ಏನು ಮಾಡೋದು, ಓದೋಕ್ಕಾಗಲ್ಲ, ಅದು ಇದು ಅಂತ ಹೇಳ್ತಾ ಇದ್ರಲ್ಲ, ಅವರಿಗೆಲ್ಲ ಇದೊಂದು ಸುವರ್ಣವಾಗಿರ್ತಕ್ಕಂಥ ಅವಕಾಶ ಇದೆ. ನೋಡ್ರಿ, ಮಾಮೂಲಾಗಿ ಇದೆಲ್ಲ ನೋಡ್ಕೊಳ್ರಿ. ಕರ್ನಾಟಕ ರಾಜ್ಯದಲ್ಲಿ ಸ್ಥಳೀಯ ಪ್ರಾಧಿಕಾರದಲ್ಲಿ ಅಥವಾ ರಾಜ್ಯದ ಅಧಿನಿಯಮದಲ್ಲಿ ಕೇಂದ್ರೀಯ ಅಧಿನಿಯಮ ಮತ್ತು ಮೂಲಕ ಸ್ಥಾಪನೆಯಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯ ಸರ್ಕಾರದ ಸ್ವಾಮ್ಯ ಅಥವಾ ನಿಯಂತ್ರಣದಲ್ಲಿರುವ ನಿಗಮದಲ್ಲಿ ಹುದ್ದೆ ಹೊಂದಿರುವ ಅಥವಾ ಹಿಂದೆ ಹೊಂದಿರುವ ಅಭ್ಯರ್ಥಿಗಳಿಗೆ ಸೇವೆ ಸಲ್ಲಿಸಿರುವಷ್ಟು ವರ್ಷಗಳು ಅಥವಾ 10 ವರ್ಷಗಳ ಅವಧಿ, ಅದರಲ್ಲಿ ಯಾವುದೇ ಕಡಿಮೆಯೋ ಅಥವಾ ಅಷ್ಟು ವರ್ಷಗಳಪ್ಪ ಅಂತಂತಂದರೆ ಇಲ್ಲಿ ನೀಡಿದ್ದಾರೆ. ಮಾಜಿ ಸೈನಿಕರಿಗೂ ಕೂಡ ಒಂದು 3 ವರ್ಷಗಳ ಸಡಿಲಿಕೆಯನ್ನು ನೀಡಿದ್ದಾರೆ. ಇದೆಲ್ಲ ನೋಡ್ಕೊಳ್ರಿ ನೀವು. ನಾರ್ಮಲಾಗಿ ಏನಿಲ್ಲ, ಆಲ್ಮೋಸ್ಟ್ ಅಲ್ಲಿ ಯಾರ್ಯಾರು ಎಜುಕೇಷನಲ್ಲಿ ಡಿಗ್ರಿ ಮುಗಿಸಿರ್ತಾರಲ್ಲ ಅವ್ರು ಅಪ್ಲೈ ಮಾಡೋದಕ್ಕೆ ಅರ್ಹರಾಗಿರ್ತೀರಿ. ನೋಡ್ರಿ, ಅರ್ಜಿ ಸಲ್ಲಿಸುವಂಥ ವಿಧಾನ ಯಾವ ಥರಪ್ಪ ಅಂತಂದರೆ ಆ KA ವೆಬ್ಸೈಟಲ್ಲಿ ಹೋಗಬೇಕು. ಆಮೇಲೆ ಹೋಗ್ಬಿಟ್ಟು CET online.karnataka.government.in KEA ಇಲ್ಲಿ ಹೋಗ್ಬಿಟ್ಟು ನೀವು ಅರ್ಜಿಯನ್ನು ಭರ್ತಿ ಮಾಡ್ಬೋದು. ಆನ್ಲೈನಲ್ಲಿ ಅರ್ಜಿ ಸಲ್ಲಿಸುವಂಥ ವೇಳಾಪಟ್ಟಿ ದಿನಾಂಕ ನೋಡೋಣ. ಪ್ರಾರಂಭದ ದಿನಾಂಕ ಏನು? 11/7/2026 ಜುಲೈ, ಇದೇ ತಿಂಗಳಲ್ಲಿ ಸ್ಟಾರ್ಟ್ ಆಗ್ತದೆ. ಅರ್ಜಿ ಸಲ್ಲಿಸುವಂಥ ಕೊನೆ ದಿನಾಂಕ ನೋಡ್ತಾ ಹೋದರೆ 7/8/2026 ಇದೇ ತಿಂಗಳಲ್ಲಿ. ಕೊನೆಯ ಅರ್ಜಿ ಸಲ್ಲಿಸುವಂಥ ದಿನಾಂಕ ಅಂದರೆ ಕೊನೆಯ ದಿನಾಂಕ ಅರ್ಜಿ ಸಲ್ಲಿಸೋದು 8ನೇ ತಿಂಗಳಲ್ಲಿ, ನೆಕ್ಸ್ಟ್ ಮಂತಲ್ಲಿ ಇರುತ್ತೆ. ಅದೇ ರೀತಿ ಕೊನೆಯ ದಿನಾಂಕ ಯಾವಾಗಪ್ಪ ಅಂತಂತಂದರೆ ಅರ್ಜಿ ಶುಲ್ಕವನ್ನು ಪಾವತಿ ಮಾಡುವಂಥದ್ದು 10/8/2026. ಖಾಯಂ ಪೂರ್ವಾವಧಿ ವೇತನ ಏನೇನಿರುತ್ತೆ ಅವ್ರದ್ದು ವೇತನ ಶ್ರೇಣಿ ಎಷ್ಟು ನೋಡ್ಕೊಳ್ಳೋಣ ನಾವು. ಏನಿರುತ್ತಪ್ಪ ಅಂದ್ರೆ 37,500 ರೂಪಾಯಿ ಬೇಸಿ, ಇಯರ್ಲಿ 900 ರೂಪಾಯಿ ಇನ್ಕ್ರಿಮೆಂಟ್ ಆಗುತ್ತೆ. ಟೋಟಲ್ ಅಪ್ಪ ಅಂತಂತಂದರೆ ಇವರಿಗೆ ಅರೌಂಡ್ 40,000+ ಸ್ಯಾಲ್ರಿ ಅಪ್ಪ ಅಂತಂದರೆ ಕೈಗೆ ಬರುತ್ತದೆ. ಮಾಮೂಲಾಗಿ ಇವಾಗೆಲ್ಲ ಪ್ರೆಸೆಂಟ್ NPS ನಡೆದೈತೆ. ಪಿಂಚಣಿ ವ್ಯವಸ್ಥೆಯಲ್ಲಿ ಇವ್ರಿಗೂ ಕೂಡ NPS ಅಪ್ಲೈ ಆಗುತ್ತೆ ಇವ್ರಿಗೆ. ನೋಡ್ರಿ, ಆನ್ಲೈನಲ್ಲಿ ಶುಲ್ಕ ಪಾವತಿ ಮಾಡುವಂಥದ್ದು ನೋಡೋಣ. ಅದರ ಬಗ್ಗೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಏನಿದೆ 750 ರೂಪೀಸ್. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳು, ಮಾಜಿ ಸೈನಿಕರು, ತೃತೀಯ ಲಿಂಗಿ ಅಭ್ಯರ್ಥಿಗಳಿಗೆ 500 ರೂಪಾಯಿ ಇದೆ. ಆಮೇಲೆ ಹ್ಯಾಂಡಿಕ್ಯಾಪ್ಟ್, ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 250 ರೂಪಾಯಿ ಇದೆ. ಈ ಶುಲ್ಕವನ್ನು ಯಾವುದೇ ರೀತಿಯಾಗಿ ಹಿಂದಿರುಗೋದಿಲ್ಲ ಅಂತೇಳಿ KEA ಸ್ಪಷ್ಟವಾಗಿ ಮಾಹಿತಿಯನ್ನು ನೀಡೈತೆ. ಅದೇ ರೀತಿ ಪರೀಕ್ಷಾ ದಿನಾಂಕದ ವಿವರವನ್ನು ನೋಡೋಣ. ಶನಿವಾರ 3/10/2026 ಮಧ್ಯಾಹ್ನ 3ರಿಂದ 5 ಗಂಟೆವರೆಗೂ ಪ್ರಶ್ನೆ ಪತ್ರಿಕೆ 2 ನಿರ್ದಿಷ್ಟ ಪತ್ರಿಕೆ ಇರುತ್ತೆ. ಇದರಲ್ಲಿ ಟೋಟಲ್ ಆಗಿ 2 ಪತ್ರಿಕೆಗಳು ಬರ್ತವೆ. ಒಂದು ಜನರಲ್ಲು, ಇನ್ನೊಂದಪ್ಪ ಅಂತಂತಂದರೆ ಆ ಸಬ್ಜೆಕ್ಟ್ಗೆ ಸಂಬಂಧಿಸಿರ್ತಕ್ಕಂಥ ನಿರ್ದಿಷ್ಟವಾಗಿರ್ತಕ್ಕಂಥ ಪತ್ರಿಕೆ ಇರ್ತದೆ. ಇದು ನೋಡಿದ್ರಲ್ಲ, ಶನಿವಾರ 3/10/2026 ಅಂತಂದರೆ ಪೇಪರ್ 2 ಇರುತ್ತೆ. ಭಾನುವಾರಪ್ಪ ಅಂದರೆ ಬೆಳಗ್ಗೆ 10:30ರಿಂದ 12:30 4/10/2026 ಪತ್ರಿಕೆ ಒಂದಿರ್ತದೆ, ಜನರಲ್ ಪೇಪರ್. ಕನ್ನಡ ಭಾಷಾ ಪರೀಕ್ಷೆ ನಾರ್ಮಲ್ ಆಗಿ ನಿಮಗೆಲ್ರಿಗೂ ಗೊತ್ತೇ ಇದೆ, ನಂತರದಲ್ಲಿ ತಿಳಿಸಲಾಗ್ತದೆ ಅಂತೇಳಿ ಕೊಟ್ಟಿದ್ದಾರೆ. ಇದು ಯಾವ ರೀತಿಯಾಗಿ ಎಕ್ಸಾಮ್ ನಡೆಸ್ತಾರಪ್ಪ ಅಂತಂದರೆ ಆಫ್ಲೈನ್ ಮೂಲಕ OMR ಮಾದರಿಯಲ್ಲಿ ಪರೀಕ್ಷೆಯನ್ನು ನಡೆಸ್ತಾರೆ. ಎಕ್ಸಾಮ್ಗೆ ಹೋಗೋ ಟೈಮಲ್ಲಿ ಏನೇನು ತೊಗೊಂಡುಕೊಂಡು ಹೋಗ್ಬೇಕಂತೇಳಿ ಅದ್ರದ್ದು ಪೂರ್ತಿ ಡೀಟೇಲ್ ಆಗೈತೆ. ಕನ್ನಡ ಭಾಷೆ ಪರೀಕ್ಷೆ ಅಪ್ಪ ಅಂತಂದರೆ SSLC ಮಟ್ಟದಾಗಿರ್ತದೆ ಕನ್ನಡ ಭಾಷೆ ಪರೀಕ್ಷೆ. ನೋಡ್ರಿ, 150 ಅಂಕಗಳಿಗೆ ಇರುತ್ತೆ. ಕನಿಷ್ಠ ನೀವು 50 ಮಾರ್ಕನ್ನು ತೊಗೊಳ್ಳೇಬೇಕು. ಅದು ತೊಗೊಂಡು ನೀವೇನಾದರೂ ಪಾಸ್ ಆದರೆ ಮಾತ್ರ ಕ್ವಾಲಿಫೈ ಆಗ್ತೀರ. ಇಲ್ಲಪ್ಪ ಅಂತಂತಂದರೆ ಕ್ವಾಲಿಫೈ ಆಗೋದಕ್ಕೆ ಸಾಧ್ಯ ಇಲ್ಲ. ನೋಡ್ರಿ, ಪ್ರಶ್ನೆ ಪತ್ರಿಕೆ ಒಂದ್ರ ಕುರಿತಾಗಿ ಪೂರ್ತಿ ಡೀಟೇಲ್ ಆಗಿ ನೋಡೋಣ. ಏನೇನು ಕೇಳ್ಬೋದು ಎಕ್ಸಾಮಲ್ಲಿ ಅಪ್ಪ ಅಂತಂತಂದರೆ,
ಏನಿದೆ ನೋಡ್ರಿ, ಸಾಮಾನ್ಯ ಜ್ಞಾನ ಫಸ್ಟ್ ಪೇಪರ್ 1ರಲ್ಲಿ ಏನು ಕೇಳ್ತಾರೆ, ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿರ್ತಕ್ಕಂಥ ಸಾಮಾನ್ಯ ಜ್ಞಾನದ ವಿಷಯ ಏನು, ದೈನಂದಿನ ಗ್ರಹಿಕೆಯ ವಿಷಯಗಳು, ಆಮೇಲೆ ಭಾರತ ಸಂವಿಧಾನದ ಪೂರ್ತಿಯಾಗಿರ್ತಕ್ಕಂಥ ನೋಟ್ಸು, ಅದೇ ರೀತಿ ವಿಶೇಷವಾಗಿ ಕರ್ನಾಟಕ ಸಂಬಂಧಿಸಿರ್ತಕ್ಕಂಥ ಭಾರತ ಇತಿಹಾಸದ ಬಗ್ಗೆ ಕೇಳ್ತಾರೆ, ಕರ್ನಾಟಕ ಸಂಬಂಧಿಸಿದ ಮತ್ತು ಭಾರತಕ್ಕೆ ಸಂಬಂಧಿಸಿರ್ತಕ್ಕಂಥ ಭೂಗೋಳದ ಬಗ್ಗೆ ವಿಷಯದ ಬಗ್ಗೆ ಕೇಳ್ತಾರೆ. ಅದೇ ರೀತಿಯಪ್ಪ ಅಂದರೆ ರಾಜ್ಯ ಪ್ರಾದೇಶಿಕ ಆಡಳಿತ ಕುರಿತು ವಿಷಯ ಅದರ ಬಗ್ಗೆ ಕೇಳ್ತಾರೆ. ಆಮೇಲೆ ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ಸಂಸ್ಥೆಗಳು, ಆಮೇಲೆ ಗ್ರಾಮೀಣ ಸಹಕಾರ ಸಂಸ್ಥೆಗಳ ಕುರಿತಾಗಿ ಅದರ ಉಪಕ್ರಮಗಳು ಏನೇನಿದಾವೆ ಒಳಗೊಂಡಂತೆ ಕರ್ನಾಟಕದ ಆರ್ಥಿಕತೆ, ಅಭಿವೃದ್ಧಿ ಮತ್ತು ಇದ್ರ ಕುರಿತಾಗಿರ್ತಕ್ಕಂಥ ವಿಷಯಗಳ ಬಗ್ಗೆ ಕೇಳ್ತಾರೆ. ಆಮೇಲೆಪ್ಪ ಅಂದರೆ ಕರ್ನಾಟಕ ಪರಿಸರಕ್ಕೆ ಸಂಬಂಧಿಸಿರ್ತಕ್ಕಂಥ ಪ್ರೆಸೆಂಟ್ ಸಮಸ್ಯೆಗಳೇನಿದೆ ಅದರ ಅಭಿವೃದ್ಧಿ ಕುರಿತಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಕೇಳ್ತಾರೆ. 100 ಕ್ವಶನ್ಸ್ ಇರುತ್ತೆ, 100 ಮಾರ್ಕ್ಸ್ ಇರುತ್ತೆ. 2 ಗಂಟೆಯಲ್ಲಿ ನೀವು ಕಂಪ್ಲೀಟ್ ಮಾಡಬೇಕು. ಆಮೇಲೆ ಸ್ಪೆಸಿಫಿಕ್ ಆಗಪ್ಪ ಅಂತಂತಂದ್ರೆ 2ನೇ ಪೇಪರ್ ಪತ್ರಿಕೆ 2, ಇದು 100 ಮಾರ್ಕ್ಸು, 100 ಕ್ವಶನ್ಸು, ಆಮೇಲೆ 2 ಅವರ್ ಇರುತ್ತೆ. ನೋಡ್ರಿ, ಮೇನ್ ಇಂಪಾರ್ಟೆಂಟ್ ಆಗಿ ಏನು ಹೇಳಿದಾರಪ್ಪ ಅಂದ್ರೆ ಕನಿಷ್ಠ ನೀವು ಏನೂ ಇಲ್ಲಪ್ಪ ಅಂದ್ರೆ 35% ತೊಗೊಂಡು ಪಾಸ್ ಆಗಲೇಬೇಕು. ಪಾಸ್ ಆಗಲಿಲ್ಲಪ್ಪ ಅಂತಂದ್ರೆ ಯು ಆರ್ ನಾಟ್ ಎಲಿಜಿಬಲ್, ಪೋಸ್ಟನ್ನು ಪಡೆಯೋದಕ್ಕೆ ಅರ್ಹರಾಗಿರೋದಿಲ್ಲ ಅಂತೇಳಿ ಕೊಟ್ಟಿದ್ದಾರೆ. ಆಮೇಲೆ ಋಣಾತ್ಮಕ ಮೌಲ್ಯಮಾಪನ, ಒಂದು ಕ್ವಶನ್ ಆನ್ಸರ್ ಏನಾದರೂ ನೀವು ರಾಂಗ್ ಮಾಡಿದ್ರಿಯಪ್ಪ ಅಂದ್ರೆ 0.25 ಮಾರ್ಕ್ಸ್ ಕಟ್ ಮಾಡ್ತಾರೆ. ಅದೇ ರೀತಿ 4 ಕ್ವಶನ್ಸ್ಗಳು ಏನಾದರೂ ತಪ್ಪು ಮಾಡಿದ್ರೆ ನಿಮ್ಗೆ 1 ಅಂಕ ಕಟ್ ಆಗಿಬಿಡುತ್ತೆ. ಹಾಗಾಗ್ಬಿಟ್ಟು ನೀವು ಕರೆಕ್ಟಾಗಿ ನೋಡಿಬಿಟ್ಟು ನಿಮಗೆ ಗೊತ್ತಿರೋವಂಥವು ಮಾತ್ರ ಮಾರ್ಕ್ ಮಾಡಿರಿ, ಇಲ್ಲಾಂದ್ರೆ ಮಾಡೋದಕ್ಕೆ ಹೋಗ್ಬೇಡ್ರಿ. ಉತ್ತರ ಪತ್ರಿಕೆಯಲ್ಲಿ 5ನೇ ಆವೃತ್ತಿ ಅಂತ ಇದೆ. ನೀವು ಅಪ್ಪಿತಪ್ಪಿ ನಿಮಗೆ ಏನೋ ಉತ್ತರ ಗೊತ್ತಿರಲಿಲ್ಲಪ್ಪ ಅಂತಂದರೆ 5ನೇ ಆವೃತ್ತಿಯಪ್ಪ ಅಂತಂದ್ರೆ ಉತ್ತರಿಸದೇ ಇರುವಂಥ ಪ್ರಶ್ನೆಗಳಿಗೆ ಏನು ನೀವು ಕಂಪಲ್ಸರಿಯಾಗಿ ಕೊನೆಯ ಬೆಲ್ ಆದ ನಂತರಪ್ಪ ಅಂತಂದ್ರೆ ನೀವು ಅದು ಫಿಲ್ ಮಾಡಲೇಬೇಕು. ಅಪ್ಪಿತಪ್ಪಿ ನೀವು ಫಿಲ್ ಏನಾರ ಮಾಡಲಿಲ್ಲಪ್ಪ ಅಂದ್ರೆ ಮತ್ತೆ ಅಲ್ಲಿ 0.25 ಮಾರ್ಕ್ಸ್ ನಿಮಗೆ ಕಟ್ ಮಾಡ್ತಾರೆ. ಇವಾಗ ಕಂಪಲ್ಸರಿಯಾಗಿ ನೀವು ತಿಳ್ಕೊಡ್ರಿ ಇದು ಏನೇನಿದೆ ಏನೇನಿಲ್ಲ ಅಂತೇಳಿ ಕೂಲಂಕುಷವಾಗಿ. ಆಮೇಲೆ ಕಾಸ್ಟ್ ಸರ್ಟಿಫಿಕೇಟ್ಗಳ ಬಗ್ಗೆ ಏನೇನಿದೆ ಅದ್ರ ಬಗ್ಗೆ ನೀವು ಪೂರ್ತಿಯಾಗಿ ಡೀಟೇಲ್ ಆಗಿರ್ತಕ್ಕಂಥ ಮಾಹಿತಿಯನ್ನು ತಿಳ್ಕೊಳ್ರಿ. ಮಾಜಿ ಸೈನಿಕರಿಗೆ ಏನೇನಿದೆ ಅದು ಡೀಟೇಲ್ ಆಗಿ ತೋರಿಸಿದ್ದಾರೆ. ಗ್ರಾಮೀಣ ಅಭ್ಯರ್ಥಿಗಳು, ಕನ್ನಡ ಮಾಧ್ಯಮ ಅಭ್ಯರ್ಥಿಗಳು, ಯೋಜನಾ ನಿರಾಶ್ರಿತರಿಗೆ ಏನೈತೆ, ಆಮೇಲೆ ಹ್ಯಾಂಡಿಕ್ಯಾಪ್ಟ್ ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ಏನೇನಿದೆ ಅದೆಲ್ಲ ಕೊಟ್ಟಿದ್ದಾರೆ. ಆಮೇಲೆಪ್ಪ ಅಂದ್ರೆ 3rd ಜೆಂಡರ್ ತೃತೀಯ ಲಿಂಗಿಗಳಿಗಪ್ಪ ಅಂತಂತಂದ್ರೆ ಏನೇನಿದೆ ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನು ನೀಡಿದ್ದಾರೆ. ಪ್ರಾಧಿಕಾರದೊಂದಿಗೆ ಏನಾದರೂ ಪತ್ರ ವ್ಯವಹಾರ ಏನಾದರೂ ಮಾಡೋಕ್ಕೆ ನೀವು ಟ್ರೈ ಮಾಡಿದ್ರಿಯಪ್ಪ ಅಂತಂತಂದರೆ ಅದ್ರ ಬಗ್ಗೆನೂ ಮಾಹಿತಿ ಐತೆ. ಆಮೇಲೆ ಪ್ರಮುಖವಾಗಿರ್ತಕ್ಕಂಥ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ಗಳು ಕೊಟ್ಟಿದ್ದಾರೆ, ಸೂಚನೆಗಳನ್ನು ಕೊಟ್ಟಿದ್ದಾರೆ. ಅದೆಲ್ಲ ಕೂಲಂಕಷವಾಗಿ ನೀವು ತಿಳ್ಕೊಂಡು ಅಪ್ಲಿಕೇಶನನ್ನು ಹಾಕುವಾಗ ಕರೆಕ್ಟಾಗಿ ನೋಡ್ಕೊಂಡು ಹಾಕಬೇಕು. ಅದೇ ರೀತಿ ನೆಕ್ಸ್ಟ್ ನೋಡೋಣ ಮುಂದೆ. ನೀವೇನಾದರೂ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕೆಳಗಡೆ ನಂಬರ್ ಕೊಟ್ಟಿದ್ದಾರಲ್ಲ, ಈ ನಂಬರ್ ಕರೆ ಮಾಡೋದ್ರ ಮೂಲಕ ಬೆಳಗ್ಗೆ 10 ಗಂಟೆಯಿಂದ 6 ಗಂಟೆವರೆಗೂ ನೀವು ಕಾಲ್ ಮಾಡಿಬಿಟ್ಟು ಅದರ ಕುರಿತಾಗಿ ಮಾಹಿತಿಯನ್ನು ನೀವು ತಿಳಿದುಕೊಳ್ಬೇಕು. ಅಪ್ಪಿತಪ್ಪಿ ದುರ್ನಡತೆ ಇದು ಏನೇನಿದೆಯಲ್ಲ, ದುರ್ನಡತೆ ಏನೇನಿದೆ ಅದ್ರ ಬಗ್ಗೆ ಎಲ್ಲ ತೋರಿಸಿದ್ದಾರೆ. ಏನೇನೈತೆ ನೀವು ಯಾವ ರೀತಿಯಾಗಿ ಅಂಥೇಳಿ. ಇಲ್ಲೆಲ್ಲ ಪರಿಶಿಷ್ಟ ಜಾತಿಯವರಿಗೆ ಏನೇನಿದೆ ABCD ಅದೆಲ್ಲ ಕೊಟ್ಟಿದ್ದಾರೆ ಮಾಹಿತಿ, ಅದು ತಿಳ್ಕೊಳ್ರಿ. ಆಮಂತರ ಪೇಪರ್ 2ದು ಡೀಟೇಲ್ ಆಗಿರ್ತಕ್ಕಂಥ ಸಿಲೆಬಸನ್ನು ಕೂಡ ಅವರು ಕೊಟ್ಟಿದ್ದಾರೆ. ನೋಡ್ರಿ, ಇಲ್ಲಿ ಏನಪ್ಪ ಅಂತಂದರೆ ಉಳಿಕೆ ಮೂಲ ಒಂದು 560 ಹುದ್ದೆಗಳು ಯಾವ್ಯಾವ ರೀತಿಯಾಗಿ ಕಾಸ್ಟ್ ವೈಸ್ ಡಿವೈಡ್ ಮಾಡಿದಾರಪ್ಪ ಅಂಥೇಳಿ ಇಲ್ಲಿ ಪೂರ್ಣವಾಗಿ ಪರಿಶಿಷ್ಟ ಜಾತಿಯವರಿಗೆ ಎಷ್ಟಿದೆ, ABCದವರಿಗೆ, ಪರಿಶಿಷ್ಟ ಪಂಗಡ ಪ್ರವರ್ಗ 1, ಪ್ರವರ್ಗ 2, 2A 2B 3A 3B, ಆಮೇಲೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಎಷ್ಟೆಷ್ಟು ಪೋಸ್ಟ್ ಇದಾವೆ ಅಂತೇಳಿ ಪೂರ್ತಿ ಡೀಟೇಲಾಗಿ ಕೊಟ್ಟಿದ್ದಾರೆ. ನೋಡ್ರಿ, ಪರಿಶಿಷ್ಟ ಜಾತಿಯವರಿಗೆ ಟೋಟಲ್ ಆಗಿ A ವರ್ಗದವರಿಗೆ 80, ಇದು 30 ಪೋಸ್ಟ್ ಇದ್ದಾವೆ. B ವರ್ಗದವ್ರಿಗೆ 29, Cದವರಿಗಪ್ಪ ಅಂದರೆ 25, ಪರಿಶಿಷ್ಟ ಪಂಗಡದವರಿಗೆ 17, ಪ್ರವರ್ಗ 1ಕ್ಕೆ 23, ಪ್ರವರ್ಗ 2Aಗೆ 84, ಅದೇ ರೀತಿ ಪ್ರವರ್ಗ 2Bಗೆ 22, ಪ್ರವರ್ಗ 3Aಗೆ 22, ಪ್ರವರ್ಗ 3Bಗೆ 28, ಜನರಲ್ನವರಿಗೆ ಟೋಟಲ್ ಆಗಿ 280 ಪೋಸ್ಟ್ಗಳು ವೇಕೆನ್ಸಿಗಳು ತೋರಿಸಿದ್ದಾರೆ. ಟೋಟಲ್ ಆಗಪ್ಪ ಅಂತಂತಂದರೆ 560, ಮಹಿಳೆಯರಿಗೆ ಎಷ್ಟು ಪುರುಷರಿಗೆ ಎಷ್ಟು ಎಲ್ಲ ಡೀಟೇಲ್ ಆಗಿ ಮಾಹಿತಿಯನ್ನು ನೀಡಿದ್ದಾರೆ. ಅಂಗವಿಕಲರಿಗೆ ಅವ್ರಿಗೆ ಕೂಡ ನೀಡಿದ್ದಾರೆ. ನೋಡ್ರಿ, ಪೇಪರ್ 2 ಅಲ್ಲಿ ಏನೇನಿರುತ್ತೆ ಅಂತೇಳಿ ಅದ್ರ ಬಗ್ಗೆ ಪೂರ್ತಿ ಡೀಟೇಲ್ ಆಗಿ ಮಾಹಿತಿಯನ್ನು ನೀಡಿದ್ದಾರೆ. ಏನು ಸಿಲೆಬಸ್ ಕೊಟ್ಟಿದ್ದಾರೆ ನೋಡ್ರಿ. ಈ ಸಿಲೆಬಸ್ ಪ್ರಕಾರ ಸ್ಟಡಿ ಮಾಡಿದ್ರೆ ನೀವು 100ಕ್ಕೆ ಸುಮಾರು ಏನೂ ಇಲ್ಲಪ್ಪ ಅಂತಂತಂದರೆ ಒಂದು 50ರಿಂದ 70 ಅಂಕಗಳ ಮೇಲೇ ತಗೊಳ್ಬೇಕಾಗತ್ತಾ. ನೀವು ಕಟ್ ಆಫ್ ಲಾಸ್ಟ್ ಟೈಮ್ ಎಷ್ಟು ನಿಂತಿದೆ ಅದ್ರ ಬಗ್ಗೆ ನಿಮ್ಗೆ ಏನಾದರೂ ಮಾಹಿತಿ ಇದೆಯಾ? ನಾನು ಬೇರೆ ವಿಡಿಯೋ ಮಾಡಿದ್ದೀನಿ, ಆ ವಿಡಿಯೋದಲ್ಲಿ ನೋಡ್ರಿ. ರಘು ಜಿ ಕೆ 2026 ಯೂಟ್ಯೂಬ್ ಚಾನಲ್ಗೆ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಅದ್ರ ಬಗ್ಗೆ ಪೂರ್ತಿ ಡೀಟೇಲ್ ಆದ ಮಾಹಿತಿಯನ್ನು ನಾನು ತಿಳಿಸಿದ್ದೀನಿ. ಅದೇ ರೀತಿಯಪ್ಪ ಅಂತಂದರೆ ನೋಡ್ರಿ, ಸಿಲೆಬಸ್ಸಲ್ಲಿ ಏನೇನಿದೆ ಪೇಪರ್ 2 ಸ್ಪೆಸಿಫಿಕ್ ಪೇಪರ್ ಇದು ಏನೇನು ಕೊಟ್ಟಿದ್ದಾರೆ. ಮ್ಯಾಥಮೆಟಿಕ್ಸಲ್ಲಿ 40% ಕ್ವಶನ್ಗಳನ್ನು ಕೇಳ್ತಾರೆ. ಯಾವುದ್ಯಾವ್ದ್ರ ಬಗ್ಗೆ ಕೇಳ್ತಾರೆ ಅದ್ರ ಫುಲ್ ಡೀಟೇಲ್ ಆಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ನೋಡ್ರಿ. ಇಂಡಿವಿಜುವಲ್ ಆಗಿ ಒಂದೊಂದಾಗಿ ನೀವು ಅದೆಲ್ಲಪ್ಪ ಅಂತಂತಂದರೆ ಪೂರ್ತಿ ಡೀಟೇಲ್ ಆಗಿ ಸಿಲೆಬಸ್ಸನ್ನು ನೋಡ್ರಿ. ಮ್ಯಾಥಮೆಟಿಕ್ಸ್ 40% ಐತೆ.
ಜಾಮೆಟ್ರಿ ಬಗ್ಗೆ ಎಲ್ಲ ಕೇಳ್ತಾರೆ. ಟ್ರಯಾಂಗಲ್ಸ್ಗಳು ಅದ್ರ ಬಗ್ಗೆ ಎಲ್ಲ ಕೊಟ್ಟಿದ್ದಾರೆ. ಮ್ಯಾಥಮೆಟಿಕ್ಸ್ 40%, 100ರಲ್ಲಿ 40 ಮಾರ್ಕ್ಸಿನ ಕ್ವಶನ್ ಅದ್ರ ಬಗ್ಗೆನೇ ಕೇಳ್ತಾರೆ. ಮುಂದುವರೆದು ಯಾವುದ್ರ ಬಗ್ಗೆ ಕೇಳ್ತಾರಪ್ಪ ಅಂತಂದರೆ ನೋಡ್ರಿ, ಫಿಸಿಕ್ಸ್ ಬಗ್ಗೆ ಬೇರೆ 10% ಫಿಸಿಕ್ಸ್ ಅದ್ರ ಕುರಿತಾಗಿ ಕೇಳ್ತಾರೆ. ಏನೇನೈತೆ ಫಿಸಿಕ್ಸ್ ಬಗ್ಗೆ ಅಲ್ಲಿ ಸಿಲೆಬಸಲ್ಲಿ ಇದೆ ನೋಡ್ರಿ, ಅದು ಪೂರ್ತಿಯಾಗಿ ಓದ್ಕೊಳ್ರಿ ನೀವು. ಅದೇ ರೀತಿ ನೋಡ್ರಿ, ಜಿಯೋಗ್ರಫಿ ಬಗ್ಗೆ ಕೂಡ ಕೇಳ್ತಾರೆ, ಅದು ಕೂಡ 10%. ಆಲ್ರೆಡಿ ನಾವು ಏನೇನು ನೋಡಿದ್ವಿ, ಮ್ಯಾಥಮೆಟಿಕ್ಸು, ಆಮೇಲಪ್ಪ ಅಂತಂದರೆ ಫಿಸಿಕ್ಸು, ಆಮೇಲೆ ಜಿಯೋಗ್ರಫಿ, ಇದು ಎಷ್ಟು 40% ಇತ್ತು, ಇದು 10%, ಇದು 10%, ಆಲ್ರೆಡಿ 60% ಆಗೋಯ್ತು. ನೆಕ್ಸ್ಟ್ ಮತ್ತೆ ಇನ್ನೂ ಎಲ್ಲ ಯಾವೆಲ್ಲ ಪ್ರಶ್ನೆಗಳ ಕುರಿತಾಗಿ ಕೇಳ್ತಾರೆ ಯಾವುದ್ರ ಬಗ್ಗೆಪ್ಪ ಅಂತಂದರೆ ನೋಡ್ರಿ, ಲ್ಯಾಂಡ್ ಸರ್ವೆ ಬಗ್ಗೆ ಫುಲ್ ಮಾಡರ್ನ್ ಮೆಥಡ್ ಏನೇನಿದೆ ಅದು 20% ಕೇಳ್ತಾರೆ. ಸರ್ವೇಯಿಂಗ್ ಬಗ್ಗೆ ಅದು ಕೂಡ ಪೂರ್ತಿ ಡೀಟೇಲ್ ಆಗಿ ಸಿಲೆಬಸ್ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನೀವು ಅದ್ರ ಕುರಿತಾಗಿ ಸ್ಟಡಿ ಮಾಡಿದ್ರಪ್ಪ ಅಂದ್ರೆ ನೀವು ಎಲಿಜಿಬಲ್ ಆಗ್ತೀರಿ. ಅದೇ ರೀತಿಯಪ್ಪ ಅಂತಂದರೆ ಕಂಪ್ಯೂಟರ್ ಅಪ್ಲಿಕೇಶನ್ ಬಗ್ಗೆ 20%, ಆಲ್ರೆಡಿ 60%, ಅದು 40% ಇದಪ್ಪ ಅಂದರೆ 100% ಆಯಿತು. ನೋಡಿದ್ರಲ್ಲ, ಪೂರ್ತಿ ಡೀಟೇಲ್ ಆಗಿರ್ತಕ್ಕಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ಇವತ್ತು ನೋಡಿದ್ವಿ. ಅದೇ ರೀತಿ ಏನೇನು ಬೇಕು ಸ್ಟಡಿ ಮೆಟೀರಿಯಲ್ಸ್ ಎಲ್ಲ ಕೆಲವೊಂದು ಯೂಟ್ಯೂಬ್ ಚಾನಲ್ಸ್ಗಳಿದ್ದಾವೆ, ನೀವು ಓನಾಗಿ ಸ್ಟಡಿ ಕೂಡ ಮಾಡ್ಬೋದು. ಅದರ ಬಗ್ಗೆ ಕೂಲಂಕುಷವಾಗಿ ಅಧ್ಯಯನ ಮಾಡ್ತಾ ನೀವಪ್ಪ ಅಂತಂತಂದರೆ ಒಳ್ಳೆ ಸ್ಕೋರ್ ಮಾಡೋದಕ್ಕೆ ಸಾಧ್ಯ ಆಗ್ತದೆ, ಹುದ್ದೆಯನ್ನು ಪಡೆಯೋದಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ನಾವು ಇಲ್ಲಿ ತಿಳಿದುಕೊಳ್ಬೇಕು. ಇದೇ ರೀತಿಯಾಗಪ್ಪ ಅಂತಂತಂದರೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ರಘು GK 2026 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡಿರಿ, ಮತ್ತು ಅದೇ ರೀತಿ ಶೇರ್ ಮಾಡಿರಿ ಅಂತ ನಿಮಗೆ ತಿಳಿಸ್ತಾ ಇದೇ ರೀತಿ ಹೆಚ್ಚಿನ ವಿಡಿಯೋಗಳನ್ನು ಮಾಡ್ತೀನಿ. ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಪೂರ್ತಿಯಾಗಿ ನೀವು ಸ್ಟಡಿ ಮಾಡ್ಕೊಳ್ರಿ. ನಿಮ್ಗೆ ಏನಾದರೂ ಮೆಟೀರಿಯಲ್ಸ್ ಬೇಕಾಯ್ತಪ್ಪ ಅಂದರೆ ಯಾವುದಾದ್ರೂ ವಿಷಯದ ಬಗ್ಗೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ನಿಮಗೆ ಪರ್ಸನಲ್ ಆಗಿ ನಾನು ಕಳಿಸೋದಕ್ಕೆ ಟ್ರೈ ಮಾಡ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.